ಜೊಯ್ಡಾದಲ್ಲಿ ನಡೆಯುತ್ತಿರುವ ಬಹುತೇಕ ಎಲ್ಲ ಕಾಮಗಾರಿಗಳು ಗುಣಮಟ್ಟದ ಕೊರತೆಯಿಂದಲೇ ಕೂಡಿರುತ್ತದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವಂತೆ ತಾಲೂಕಿನ ಉಸೇಲಿ ಗ್ರಾಮದಲ್ಲಿ ಬರೀ 30 ಮೀಟರ್ ರಸ್ತೆಗೆ 3.5 ಲಕ್ಷ ಖರ್ಚು ಮಾಡಿದ KRIDL ಇಲಾಖೆಯ ಕಾಮಗಾರಿ ಬಗ್ಗೆ ಈಗ ಆಕ್ಷೇಪ ವ್ಯಕ್ತವಾಗಿದೆ. ಹೌದು, ಜೊಯ್ಡಾ ತಾಲೂಕಿನಲ್ಲಿ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಸೇಲಿ ಗ್ರಾಮಕ್ಕೆ 2023-24ನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಡಿ 3.50 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಕಾಂಕ್ರೀಟ್ ರಸ್ತೆ ಮಾಡಲಾಗಿದ್ದು, ಕೇವಲ 30 ಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ರಸ್ತೆ ಪಕ್ಕದಲ್ಲಿಯೇ ಬೋರ್ಡ್ ಹಾಕಲಾಗಿದ್ದು, ಎಷ್ಟು ದೂರ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂದು ನಮೂದಿಸಿಲ್ಲ. ಅಲ್ಲದೆ ಕಾಮಗಾರಿ ಕಳಪೆಯಾಗಿದೆ. ಕಾಂಕ್ರೀಟ್ ರಸ್ತೆಗೆ ಬಳಸಿದ ಉಸುಕು ಕಳಪೆಯಾದ ಕಾರಣ ಹೊಸ ರಸ್ತೆಗೆ ಧೂಳು ಬರುತ್ತಿದೆ. ಅಲ್ಲದೆ ಇದೇ 3.50 ಲಕ್ಷ ರೂಪಾಯಿ ಉಸೇಲಿ ಗ್ರಾಮಕ್ಕೆ ಉತ್ತಮವಾಗಿ ಕಡೀಕರಣ ಮಾಡಬಹುದಾಗಿತ್ತು ಎನ್ನುವುದು ಜನರ ಮಾತಾಗಿದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು, ಶಾಸಕರು ಗಮನಹರಿಸಿ ಕಾಮಗಾರಿ ವೀಕ್ಷಣೆ ಮಾಡಿ ನಿಜವಾಗಿಯೂ ಈ ರಸ್ತೆಗೆ 3.50 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆಯಾ ಎಂಬುದನ್ನು ಗಮನಿಸಬೇಕಿದ್ದು, ಕೂಡಲೇ KRIDLನ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕೆಲಸದ ಕಾಗದ ಪತ್ರದಲ್ಲಿ ಇದ್ದ ಹಾಗೆ ಆಗಿದೆಯಾ ಎಂಬುದನ್ನು ನೋಡಬೇಕಿದೆ. ಜೊಯ್ಡಾ ತಾಲೂಕಿನಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಯ ಎಲ್ಲಾ ಕೆಲಸಗಳು ಆಮೆಗತಿಯಲ್ಲಿ ಸಾಗುತ್ತಿದ್ದು, ಕೆಲಸವು ಗುಣಮಟ್ಟದಿಂದ ಕೂಡಿರುವುದಿಲ್ಲ ಎಂಬ ಆಪಾದನೆ ಇದ್ದು, ಅಧಿಕಾರಿಗಳು ಫೋನ್ ಕರೆಗೂ ಸ್ಪಂದಿಸುತ್ತಿಲ್ಲ ಎಂಬ ಆಪಾದನೆ ಇದೆ. ಅದೇನೇ ಇರಲಿ, ಜನರ ಅನುಕೂಲಕ್ಕೆ ರಸ್ತೆ ಮಾಡಬೇಕೇ ವಿನಃ ಗುತ್ತಿಗೆದಾರರ ಮತ್ತು ಇಂಜಿನಿಯರ್ಗಳ ಜೇಬು ತುಂಬಲು ರಸ್ತೆ ಮಾಡಬಾರದು. ಈ ಬಗ್ಗೆ ತನಿಖೆ ಆಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಉಸೇಲಿ ರಸ್ತೆಗೆ ಇಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 3.5 ಲಕ್ಷ ಖರ್ಚು ಮಾಡಿ ಒಂದು CC ರಸ್ತೆ ನಿರ್ಮಾಣ ಮಾಡಲಾಗಿದೆ. ಕೇವಲ 40 ಮೀಟರ್ ಮಾತ್ರ ಮಾಡಿ ಇಲ್ಲಿ ಕೈ ಬಿಡಲಾಗಿದೆ. 40 ಮೀಟ್ರಿಗೆ 3.5 ಲಕ್ಷ ಖರ್ಚು ಬರ್ತದೆ ಹೇಳುವಂಥ ಒಂದು ಪ್ರಶ್ನೆ. ಸಂಬಂಧಪಟ್ಟವರು ಇದು ತಕ್ಷಣ ಈ ಕಾಮಗಾರಿಯನ್ನು ತನಿಖೆ ಮಾಡಿ ಉಳಿದ ಕಾಮಗಾರಿ ಇದ್ದರೆ ತಕ್ಷಣ ಮುಗಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಿ. ಈ ಬೋರ್ಡ್ನಲ್ಲಿ ಎಷ್ಟು ದೂರ 3.5 ಲಕ್ಷಕ್ಕೆ ಎಷ್ಟು ಅಂಥೇಳಿ ಇಲ್ಲಿ ಸೇರಿಸಿಲ್ಲ, ಅದನ್ನು ಸೇರಿಸಬೇಕಿತ್ತು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.